ಕಾಲದಿಂದ ಜ್ಞಾಪಕ ಇಟ್ಕೊಂಡು ಕಾರ್ಯಕ್ರಮ ಮಾಡಿರೋದ್ರಿಂದ ನಿಜವಾದ ಅದ್ಭುತವಾದಂಥ ಒಂದು ಕಾರ್ಯನ ಇವರು ಮಾಡ್ತಾ ಇದ್ದಾರೆ. ಅದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ. ನನ್ನ ಸಹಪಾಠಿಗಳನ್ನ ಮತ್ತೊಮ್ಮೆ ನನಗೆ ಭೇಟಿಯಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಮಹೇಸ್ವಾಮಿ ಅಂಡ್ ಟೀಮ್ನವ್ರಿಗೆ ಮೊದಲನೇದಾಗಿ ಪ್ರಥಮವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಏನಾಯಿತು, ಆಶ್ಚರ್ಯನ ಹೌದು. ಇಷ್ಟು ದಿನಗಳ ನಂತರ ಇಷ್ಟು ಜನಗಳನ್ನ ಸೇರಿಸಿ ನಮ್ಮನ್ನ ಗೌರವಿಸಿ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಮ್ಮೆಲ್ಲ ಉಪಾಧ್ಯಾಯ ವೃಂದದಿಂದ ಅವರಿಗೆ ಮುನಿಸ್ವಾಮಿ ಟೀಮ್ನವ್ರಿಗೆ ಅಂತ ಧನ್ಯವಾದಗಳು ಅರ್ಪಿಸೋ. ಅದು ನನಗೆ ಮತ್ತೊಂದು ಸಂತೋಷ ಅಂದರೆ ಇಂಥ ಅವಕಾಶಗಳು ನಮಗೆ ಸಿಗೋದು ಕಷ್ಟ, ನಮಗೆ ಸಿಗೋದು ಕಷ್ಟ. ನಾ ಪಾಠ ಮಾಡ್ತಿದ್ದೆ, ಈಗಲೂ ಮಾಡ್ತೀನಿ. ಬೆಳಗ್ಗೆ ಕೆಲವು ಸಂಘ ಸಂಸ್ಥೆಗಳಲ್ಲಿ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಾ ಇದ್ದೀನಿ. ಆದರೆ ಇಂಥ ಒಂದು ಅವಕಾಶ ಸಿಗೋದು ಭಾಳ ಕಷ್ಟ ಆಯಿತು. ಇದನ್ನು ಅವಕಾಶ ಮಾಡಿಕೊಟ್ಟಿದ್ರ ನಿಮ್ಮೆಲ್ಲರಿಗೂ ಅನಂತ ಅಂತ ಟೀಮ್ನವ್ರಿಗೆ ಎಲ್ರಿಗೂ ಧನ್ಯವಾದಗಳು. ಇದು ಸುಮ್ಮನೆ ಸಾಧಾರಣವಾದಂಥ ಟೀಮ್ ಆಗಿಲ್ಲ. 30-40 ವರ್ಷಗಳಿಂದ ಇದ್ದಂಥ ವಿದ್ಯಾರ್ಥಿಗಳನ್ನ ಒಂದುಗೂಡಿಸಿ ಅಂದಿನ ಉಪಾಧ್ಯಾಯನ ಗೌರವಿಸೋದ್ರೆ ಸಾಮಾನ್ಯದ ಕೆಲಸ ಅಲ್ಲ. ಮಾಡಿದ್ದೀರಾ, ಈ ಟೀಮ್ ಬೆಳೆಸಿದ್ದೀರಾ, ಉಳಿಸಿದ್ದೀರಾ. ನನ್ನ ಪ್ರಾರ್ಥನೆ ಇಷ್ಟೇ, ಈ ಟೀಮನ್ನ ಮುಂದುವರಿಸ್ಕೊಂಡೋಗಿ ಖಂಡಿತ ಬಿಡಬೇಡಿ. ನಾನು ಈ ಪ್ರಸನ್ನ ಅವ್ರಿಗೆ ನಾನು ಟೀ ಕುಡಿತಾ ಒಂದು ಮಾತಾಡ್ತಾ ಇದ್ದೆ. ಹುಟ್ಟಾಕಿದ್ದೀರಾ, ಬಹಳ ಸಂತೋಷ. ಎಲ್ಲ ಕಡೆಗಳಿಂದ ಎಲ್ಲ ವಿಭಾಗದಲ್ಲಿರುವಂಥ ಎಲ್ಲ ಹಿರಿಯರು ಕೂಡ ಇಲ್ಲಿ ಈ ಟೀಮಲ್ಲಿ ಇದ್ದೀರಾ. ನನ್ನ ರಿಕ್ವೆಸ್ಟ್ ಇಷ್ಟೇ, ಇದನ್ನ ಬರೀ ಒಂದು ಸ್ಕೂಲ್ಗೆ ಲಿಮಿಟ್ ಮಾಡ್ದೇ ಒಂದು ಗ್ರಾಮಕ್ಕೆ ಲಿಮಿಟ್ ಮಾಡಿ ನಿಮ್ಮ ಟೀಮಿಂದ ಒಂದೊಂದು ಗ್ರಾಮಕ್ಕೆ ಒಂದೊಂದು ವರ್ಷದಲ್ಲಿ ಒಂದೊಂದು ಅದ್ಭುತ ಕಾರ್ಯಗಳನ್ನ ನಿಮ್ಮ ಟೀಮ್ ಮೂಲಕ ಮಾಡಿಸ್ಕೊಡಿ. ಒಂದೊಂದು ಆಯ್ತು ಈಗ ಮಾಡಿದರೆ ಬಹಳ ಒಳ್ಳೆ ಸಂತೋಷ. ಒಂದು ಗ್ರಾಮಕ್ಕೆ ಇವರ ಟೀಮಿಂದ ಒಂದು ವರ್ಷದ ಒಂದು ಅದ್ಭುತ ಕಾರ್ಯವನ್ನು ಮಾಡಿಕೊಡಿ. ಅದಕ್ಕೆ ಎಲ್ಲರೂ ಸೇರ್ತಾರೆ, ಕೈ ಸೇರ್ತಾರೆ. ನಂಬಿಕೆ ಇದೆ. ಇದನ್ನು ಬೆಳೆಸಿ ಉಳಿಸಿ. ಅದೇ ನನ್ನ ಕೇಳ್ಕೊಳ್ಳೋದು. ನಾನು ಈ ನೋಡಿ ಬಹಳ ಸಂತೋಷ ಆಯಿತು. ನನಗೆ ಅನಿಸಿದ್ದನ್ನು ಒಂದು ಹೇಳ್ತೀನಿ. ಈ ಶಾಲೆಗೆ ನಾನು 7 ವರ್ಷ ಇದ್ದೆ, NCC ಮಾಸ್ಟರ್ ಆಗಿದ್ದೆ, ಗೊತ್ತಾಯಿತು. ಇವ್ರ ಮಕ್ಕಳಿಗೆಲ್ಲ ಕಾಂಗಾರ್ ಮಾಡಿದ್ದು ನನಗೆ ಸಂತೋಷ ಆಯಿತು. ಈ ಮಹೇಸ್ವಾಮಿ ಟೀಮ್ನವರೆಲ್ಲ ಪ್ರತಿ ವರ್ಷನೂ ಇದರ ಆರಂಭ ಅಂದರೆ ನಾನು ಒಬ್ಬ ವಿದ್ಯಾರ್ಥಿಗೆ ಹೈಸ್ಕೂಲ್ನಲ್ಲಿ ಸೈನ್ಸ್ ಮತ್ತು ಲೆಕ್ಕ, ಗಣಿತ ಇವೆರಡಲ್ಲೂ ಸೇರಿಸಿ ಅಗ್ರಿಗೇಟಲ್ಲಿ ಯಾರು ಹೈಯೆಸ್ಟ್ ತಗೊಂತಾರೆ ಈ ಸ್ಕೂಲ್ಗೆ ಎಷ್ಟು ಅಂದ್ರೆ ಅವರಿಗೆ 5,000 ರೂಪಾಯಿ ಬಹುಮಾನ ನಾನು ಕೊಡ್ತೀನಿ. ಆ ಕಂಡೀಷನ್, ಆ ದುಡ್ಡನ್ನು ಈ ಮಹೇಸ್ವಾಮಿ ಟೀಮ್ನವ್ರು ಬಂದು ಕಲೆಕ್ಟ್ ಮಾಡಿ ಕೊಡಬೇಕು. ಅಷ್ಟೇ ಹೊರತು ನಾನು ಬಂದು ಕೊಡಿ ಬಂದು ಕಲೆಕ್ಟ್ ಮಾಡಿ ನಾನು ಕೊಡ್ತೀನಿ. 5,000 ರೂಪಾಯಿನ ಆ ಮಗುಗೆ ಕೊಡಿ. ಹೆಣ್ಣು ಹುಡುಗಿ ಆಗಲಿ ಗಂಡು ಹುಡುಗ ಆಗಲಿ ಹೈಯೆಸ್ಟ್ ಸ್ಕೋರ್ ಆಗಿರ್ಬೇಕು, ಅಗ್ರಿಗೇಟ್ ಆಗಿರ್ಬೇಕು. ಸೈನ್ಸ್ ಮ್ಯಾಥ್ಸಲ್ಲಿ ಅಗ್ರಿಗೇಟ್ ಆಗಿರೋಂಥ ಒಂದು ಮಗುಗೆ 5,000 ರೂಪಾಯಿನ ನಾನು ಬಹುಮಾನ ಕೊಡೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಮಹೇಸ್ವಾಮಿ ಟೀಮ್ನವ್ರು ಬಂದು ಕರ್ಕೊಂಡು. ಮತ್ತೆ ಇನ್ನೊಂದು ವಿಷಯ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಮೈಸೂರಿನಲ್ಲಿ ಒಂದು ಟ್ರಸ್ಟ್ ನಡೆಸ್ತಾ ಇದ್ದೀನಿ. ಅದರಲ್ಲಿ ಇವಾಗ ಅದರ ಅವಶ್ಯಕತೆ ಇಲ್ಲ. ಮಧುಸ್ವಾಮಿ ಟೀಮ್ನವರು ಈ ಸುತ್ತಮುತ್ತಲು ಏನಾದ್ರು ಮಾಡ್ತೀನಿ ಅಂತ ಹೇಳಿದ್ರೆ, ನನ್ನ ವೈಯಕ್ತಿಕವಾದಂಥ ಸಹಾಯ ಏನಾದ್ರು ಬಂದು ಕೇಳಿದ್ರೆ ಖಂಡಿತವಾಗಿಯೂ ನಾನು ಮಾಡ್ಕೊಡ್ತೀನಿ. ನನ್ನ ಕೈಲಾಗಿದ್ರೆ ನಾನು ಮಾಡ್ತೀನಿ. ಒಂದೊಂದು ನನ್ನ ಉದ್ದೇಶ ಇಲ್ಲಿ ಇರುವಂಥ ಎಲ್ಲ ಸದಸ್ಯರುಗಳು ಟೀಚರ್ ನನ್ನ ಸ್ಟೂಡೆಂಟ್ ಆಗಿದ್ರು ಅಷ್ಟೇ. ಇವತ್ತು ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ, ಒಳ್ಳೊಳ್ಳೆ ಫೀಲ್ಡಲ್ಲಿದ್ದಾರೆ. ಅವ್ರ ಕೈ ಬೇಕಾದಷ್ಟು ನೋಡೋಂಥ ಸಾಹಸವಾದಂಥ ಕೆಲಸ ಮಾಡೋಕ್ಕೆ ಶಕ್ತಿ ಇದೆ. ಅದನ್ನು ಉಪಯೋಗಿಸ್ಕೋಬೇಕಾಯಿತು ಮಹೇಸ್ವಾಮಿ ಟೀಮ್ನವರಿಗೆ ಅಷ್ಟೇ. ಒಂದೊಂದು ಗ್ರಾಮದಲ್ಲಿ ಅವಶ್ಯಕವಾಗಿರುವಂಥ ಒಂದೊಂದು ಕಾರ್ಯಗಳು ಮಾಡಿ ಅದಕ್ಕೆ ನನ್ನ ಸಪೋರ್ಟ್ ಕೂಡ ನಾನು ಕೊಡ್ತೀನಿ ಅಂತ ಹೇಳಿ ಹೇಳ್ತೀನಿ. ಈಗ ಇಷ್ಟು ಲೇಟ್ ಆಗಿದೆ, ಈಗಾಗಲೇ ವಾಕ್ ಮಾಡಿದ್ರು 1:30 ಆಗಿತ್ತು, ಲಂಚ್ ಬ್ರೇಕ್ ಸರ್ ಅಂತ. ಹೌದು ಗೊತ್ತು, ಖಂಡಿತವಾಗಿ ಇಂಥ ಅವಕಾಶಗಳು ಸಿಗೋದು ಕಷ್ಟ. ಇನ್ನಂತ ನಾನು ನನ್ನ ಸ್ಟೂಡೆಂಟ್ ಆಗಿ ಚಿಕ್ಕ ಹುಡುಗರು ನೋಡಿದ್ದೆ. ಈಗೆಲ್ಲರೂ ದೊಡ್ಡವರಾಗಿ ಇಷ್ಟು ಒಂದು ಒಳ್ಳೊಳ್ಳೆ ಪೊಸಿಷನ್ ಇದ್ದು ಇಷ್ಟು ಸಂತೋಷವಾಗಿ ಬಂದು ಕೂಡಿ ಸೇರಿರೋದು ನನಗೆ ಬಹಳ ಸಂತೋಷ ಇದೆ. ನೀವು ಕೈ ಹಾಕಿ ಯಾವನಾದ್ರು ಒಳ್ಳೆ ಕೈ ಹಾಕಿ ಖಂಡಿತವಾಗಿ ಯಶಸ್ವಿ ಆಗ್ತೀರ. ನನ್ನ ಸಪೋರ್ಟ್ ಅದಕ್ಕೆ ಇರುತ್ತೆ. ಯಾವೆಲ್ಲರೂ ಬಂದು ಕೇಳ್ಕೊಂಡು ನನ್ನ ಕೈಲಿ ಇಚ್ಛೆ ಅಷ್ಟೊಂದಿಲ್ಲ. ನಾನು ಏನು ಯಾಕಂತ ಕೈ ಇರ್ತೀರೋ ನಾನು ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ, ಕೊಡ್ತೀನಿ. ಥ್ಯಾಂಕ್ ಯು ಸರ್. ಇದಕ್ಕೆ ಅವಕಾಶ ಧನ್ಯವಾದ.